ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಮಹಿಳೆಯರ ಸುರಕ್ಷತೆಗಳ ಬಗ್ಗೆ ಪೊಲೀಸ್ನವ್ರು ಇರ್ಬೋದು, ರಾಜಕಾರಣಿಗಳಿರ್ಬೋದು, ದೊಡ್ಡ ದೊಡ್ಡ ವೇದಿಕೆಗಳ ಮೇಲೆ ನಿಂತ್ಕೊಂಡು ದೊಡ್ಡ ದೊಡ್ಡ ಭಾಷಣಗಳನ್ನು ಬಿಗಿತಾರೆ ಹೊರತು ಅವರ ಮನೆ ಬಾಗಿಲಿಗೆ ನೀವು ಕಷ್ಟಗಳನ್ನು ಹೇಳ್ಕೊಂಡು ಹೋದಾಗ ನ್ಯಾಯ ಸಿಗೋದು ತುಂಬ ಕಡಿಮೆ. ನಿಮಗೆ ಪೊಲೀಸ್ ಸ್ಟೇಷನ್ಸ್ಗಳಲ್ಲೂ ಅಷ್ಟೇ ಭಾಳ ಪ್ರಾಮಾಣಿಕರಾಗಿ ದಕ್ಷ ಅಧಿಕಾರಿಗಳಂತೆ ವರ್ತಿಸ್ತಾರೆ. ಆದರೆ ನಿಮ್ಮ ಕಂಪ್ಲೇಂಟ್ಗಳನ್ನು ತೆಗೆದುಕೊಳ್ಬೇಕಾದ್ರೆ ಅವರು ಪ್ರಭಾವಿಯೋ ಅಥವಾ ಇಲ್ಲವೋ ಅನ್ನೋದನ್ನು ಮೊದಲು ನೋಡಿಬಿಡ್ತಾರೆ. ನಿಮಗೆ ನೋಡಿ, ಇದೇ ರಾತ್ರಿ ಹೊತ್ತು ಮಹಿಳೆಯರು ಏನಾದರೂ ಬಸ್ ಸ್ಟ್ಯಾಂಡ್ಗಳಲ್ಲಿ, ರೈಲ್ವೆ ಸ್ಟೇಷನ್ಸ್ಗಳಲ್ಲಿ ಏಕಾಂಗಿಯಾಗಿ ಓಡಾಡಬೇಕಾದ್ರೆ ಎಷ್ಟು ಕಷ್ಟವನ್ನು ಅನುಭವಿಸ್ಬೇಕಾಗತ್ತೆ ಅಂತ. ಅದು ಹೇಗಿದೆ ನೈಜ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೈದರಾಬಾದ್ನ ಮಲ್ಕಾಜ್ಗಿರಿ ಪೊಲೀಸ್ ಕಮಿಷನರ್ ಬಿ ಸುಮತಿ ಅವರು ಖುದ್ದಾಗಿ ಫೀಲ್ಡಿಗೆ ಇಳಿದಿದ್ದರು. ನೋಡಿ, ಯಾವುದೇ ಭದ್ರತೆ ಇಲ್ಲದ ಸಾಮಾನ್ಯ ಮಹಿಳೆಯಂತೆ ಮಧ್ಯರಾತ್ರಿ ಬಸ್ ಸ್ಟ್ಯಾಂಡ್ನಲ್ಲಿ ನಿಂತ್ಕೊಂಡು ಈ ಮಹಿಳಾ ಕಮಿಷನರ್ ಯಾರೆಲ್ಲ ನನ್ನ ವಿಚಾರಿಸ್ತಾರೆ, ಯಾರೆಲ್ಲ ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ, ಯಾರೆಲ್ಲ ನನ್ನ ದೇಹದ ಆಸೆಗೆ ನನ್ನನ್ನು ಕರೀತಾರೆ, ಯಾರೆಲ್ಲ ಕಿರುಕುಳವನ್ನು ಕೊಡ್ತಾರೆ, ಪುಂಡ್ರಿ ಹೇಗಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿಕ್ಕೋಸ್ಕರವೇ ಮಧ್ಯರಾತ್ರಿ 3 ಗಂಟೆ 40ಕ್ಕೂ ಹೆಚ್ಚು ಪುರುಷರು ಕಿರುಕುಳ ಕೊಟ್ಟುಬಿಟ್ಟಿದ್ದಾರೆ. ಅವ್ರನ್ನ ಬಂಧಿಸುವ ಪ್ರಯತ್ನ ಕೂಡ ಆಗಿದೆ. ಆ ಥರದ್ದೊಂದು ಆಘಾತಕಾರಿಯಾದಂಥ ಘಟನೆ ನಡೆದಿರೋದು. ಪೊಲೀಸ್ ಸ್ಟೇಷನ್ಗೆ ಅನೇಕ ಕಂಪ್ಲೇಂಟ್ಸ್ಗಳು ಬರ್ಬೋದು, ಆದರೆ ಅದರ ರಿಯಾಲಿಟಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಗ್ರೌಂಡ್ ರಿಪೋರ್ಟನ್ನು ಪಡೆದುಕೊಳ್ಳಿಕ್ಕೆ, ಮಹಿಳೆಯರು ಎದುರಿಸ್ತಾ ಇರ್ತಕ್ಕಂಥ ನೈಜ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಕಮಿಷನರ್ ಸುಮತಿ ಅವರು ಅಂಡರ್ ಕವರ್ ಆಪರೇಷನ್ ನಡೆಸಿದರು. ಮಧ್ಯರಾತ್ರಿ 12:30ರಿಂದ ಮುಂಜಾನೆ 3:30ರವರೆಗೆ ಬಸ್ ನಿಲ್ದಾಣದಲ್ಲಿ ಒಂಟಿಯಾಗಿ ನಿಂತ್ಕೊಂಡಿದ್ದರು. ನೋಡಿ, ನಿಮಗೆ ಮೆಜೆಸ್ಟಿಕ್ ಅಂಡರ್ ಪಾಸ್ ಇರ್ಬೋದು, ಜೊತೆಗೆ ನಿಮ್ಮ ನೆಲಮಂಗಲ, ಬಹಳಷ್ಟು ಕಡೆ, ನಿಮಗೆ ಬೆಂಗಳೂರು ಅದೊಂದು ರೀತಿಯಾಗಿ ಹಾಟ್ ಹಬ್ ಅಂತ ಹೇಳ್ಬೋದು. ಅನೇಕ ಕಡೆಗಳಲ್ಲೂ ಕೂಡ ಇದೇ ರೀತಿಯಾಗಿ ಹೆಣ್ಣು ಮಕ್ಕಳು ಬೇರೆ ರೀತಿಯಾಗಿ ನಿಮ್ಮನ್ನು ಕೂಡ ಕರೆಯೋದು, ಅಥವಾ ಹೆಣ್ಣು ಮಕ್ಕಳು ಮಾಮೂಲಿ ಸಾಂಪ್ರದಾಯಿಕ ಹೆಣ್ಣು ಮಕ್ಕಳು ಕೂಡ ಓಡಾಡ್ತಾ ಇದ್ದಾರೆ, ಅವ್ರನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಕ್ಕಂಥ ಘಟನೆಗಳು ಕೂಡ ಇದ್ದಾವೆ. ಒಬ್ಬ ಪೊಲೀಸ್ ಕಮಿಷನರ್ ಕೂಡ ಅವರು ಕೂಡ ದಂಗಾಗಿ ಹೋಗಿಬಿಟ್ಟಿದ್ದಾರೆ. ಆಕೆಯನ್ನು ಯಾವ ರೀತಿಯಾಗಿ ಬಳಸ್ಕೊಳ್ಳಿಕ್ಕೂ ಕೂಡ ಅಲ್ಲಿನ ಕಿಡಿಗೇಡಿಗಳು ಮುಂದಾಗಿದ್ದರು ಅನ್ನೋದಕ್ಕೆ. ಅನೇಕ ಬಾರಿ ಪೊಲೀಸ್ನವರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಲಿಖಿತ ರೂಪದಲ್ಲಿ ಇರ್ತಾವೆ, ಕಾರ್ಯರೂಪಕ್ಕೆ ಬರೋದಿಲ್ಲ. ಆದರೆ ಮೊದಲ ಮಹಿಳಾ ಪೊಲೀಸ್ ಆಯುಕ್ತರಾಗಿ, ತೆಲಂಗಾಣದ ಮಲ್ಕಾಜ್ಗಿರಿಯ ಮೊದಲ ಮಹಿಳಾ ಪೊಲೀಸ್ ಆಯುಕ್ತರಾಗಿ ನೇಮಕಗೊಂಡಂಥ ಈ ಸುಮತಿಯವರು ಮೊದಲಿಗೆ ಈ ಥರದ ಒಂದು ಕಾರ್ಯಾಚರಣೆಗೆ ಇಳಿದುಬಿಟ್ಟಿದ್ದಾರೆ. ಮಧ್ಯರಾತ್ರಿ ಸಾಮಾನ್ಯ ಮಹಿಳೆಯಂತೆ ರಸ್ತೆಯಲ್ಲಿ ನಿಂತ್ಕೊಂಡಿರೋದು. ನಾನು ಆರಂಭದಲ್ಲಿ ಹೇಳಿದೆ, ಈ ಸುಮತಿಯವರು ರೋಡ್ ರೋಮಿಯೋಗಳಿಗೆ ಯಾವ ರೀತಿಯಾದಂಥ ಶಾಕ್ ಟ್ರೀಟ್ಮೆಂಟನ್ನು ಈ ಮುಖಾಂತರವಾಗಿ ಕೊಟ್ಟಿದ್ದಾರೆ ಅಂತ. ಅವ್ರನ್ನೆಲ್ಲರೂ ಕೂಡ ಅರೆಸ್ಟ್ ಮಾಡಿದರು ಅಂತ. ಆದರೆ ನೈಜವಾಗಿ ಆ ರಾತ್ರಿ ಏನಾಯಿತು ಅನ್ನೋದನ್ನ ಡೀಟೇಲ್ಡಾಗಿ ಹೇಳ್ತಾ ಹೋಗ್ತೀನಿ. ಒಂಟಿ ಮಹಿಳೆಯರಿಗೆ ಯಾವ ರೀತಿಯಾಗಿ ರಾತ್ರಿ ಕಿರುಕುಳ ಇರುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಅಂತ ಮಲ್ಕಾಜ್ಗಿರಿಯ ಕಮಿಷನರೇಟ್ ಆಗಿ ಆಯ್ಕೆಯಾದಂಥ ಸುಮತಿಯವರು ಅಧಿಕಾರವನ್ನು ವಹಿಸಿಕೊಂಡಂಥ ಮೊದಲ ದಿನವೇ ಮಧ್ಯರಾತ್ರಿ 12 ಗಂಟೆಯಿಂದ ಬೆಳಗಿನ ಜಾವ 3:30ರವರೆಗೆ ವಿಶೇಷ ಕಾರ್ಯಾಚರಣೆ ಮಾಡಲಿಕ್ಕೆ ಸಾಮಾನ್ಯ ಮಹಿಳೆಯಾಗೆ ಸರಳ ಉಡುಪಿನಲ್ಲಿ ರಸ್ತೆ ಬದಿಯಲ್ಲಿ ನಿಂತ್ಕೊಳ್ತಾರೆ. ಕೆಲವೇ ನಿಮಿಷಗಳಲ್ಲಿ ಅವ್ರನ್ನ ಸುತ್ತುವರಿತಾ ಇರ್ತಾರೆ ಪುರುಷರ ಗುಂಪು. ಕೆಲವೊಬ್ಬರು ಅಶ್ಲೀಲವಾಗಿ ಮಾತನಾಡಿ ಅವ್ರ ಪಕ್ಕದಲ್ಲಿ ಪಾಸ್ ಆಗ್ತಾರೆ. ಎಷ್ಟು ರೇಟ್ ಅಂತ ಕೇಳ್ತಾರೆ. ಕೆಲವೊಬ್ಬರು ಕೆಟ್ಟ ಅಸಭ್ಯ ಭಾಷೆಗಳನ್ನು ಬಳಸಿ ಕಿರುಕುಳ ಕೊಡಲಿಕ್ಕೆ ಶುರು ಮಾಡ್ತಾರೆ. ಇದು ಕೇವಲ 3 ಗಂಟೆಗಳಲ್ಲಿ ಆಗಿರೋದು. ಬರೋಬ್ಬರಿ 40ಕ್ಕೂ ಹೆಚ್ಚು ಪುರುಷರು ಕಿರುಕುಳ ಕೊಡಲಿಕ್ಕೆ ಪ್ರಯತ್ನ ಪಟ್ಟಿರೋದು. ನಿಮಗೆ ಹೈದರಾಬಾದ್, ತೆಲಂಗಾಣ ಒಟ್ಟಾರೆಯಾಗಿ ಜನದಟ್ಟಣೆಯಿಂದ ಕೂಡಿರ್ತಕ್ಕಂಥ ದಿಲ್ಸುಖ್ ನಗರದ ಬಸ್ ಸ್ಟ್ಯಾಂಡ್ನಲ್ಲಿ ಮಧ್ಯರಾತ್ರಿಯ ನಂತರ ಈ ಥರದೊಂದು ಕಾರ್ಯಾಚರಣೆ ಅಂಡರ್ ಕವರ್ ಆಪರೇಷನ್ ಮಾಡಬೇಕು ಅಂತ ಈ ಪೊಲೀಸ್ ಆಯುಕ್ತರು ನಿರ್ಧಾರ ಮಾಡಿದ್ದು. ಬೀದಿ ದೀಪಗಳ ಕೆಳಗೆ ನಿಂತ್ಕೊಂಡು ಒಬ್ಬಂಟಿಯಾಗಿ ಯಾವುದೋ ಬಸ್ಗೆ ಕಾಯ್ತಾ ಇರೋ ಹಾಗೆ ನಿಂತ್ಕೊಂಡ್ರು. ನಿಮಗೆ ಮಿಡ್ ನೈಟ್ ಅಂದಾಗ ಯಾವ ಮಹಿಳೆ ಆಗಲಿ, ಆಕೆ ನಿಜವಾಗ್ಲೂ ಕೂಡ ಬಸ್ಸಿಗೆ ಕಾಯ್ತಾಯಿದ್ರು, ನೋಡುವಂಥ ಉದ್ದೇಶಗಳು ಬೇರೆ ಇರುತ್ತೆ. ಒಬ್ಬ ನಮ್ಮ ಮನೆಯ ಹೆಣ್ಣು ಮಗಳು ಕೂಡ ಇದೇ ರೀತಿಯಾಗಿ ಎಲ್ಲೋ ಒಂದು ಕಡೆ ಟ್ರಾವೆಲ್ ಮಾಡ್ತಾ ಇರ್ಬೋದು ಅಂತ ಯಾರೂ ಕೂಡ ಊಹೆ ಮಾಡೋದಿಲ್ಲ. ಆಕೆಯನ್ನು ರೇಟ್ ಕೇಳೋದು, ಕೆಟ್ಟ ದೃಷ್ಟಿಯಿಂದ ನೋಡೋದು, ಆಕೆನ ಕೆಟ್ಟದಾಗಿ ಬಳಸ್ಕೊಳ್ಳಿಕ್ಕೆ ಮುಂದಾಗೋದು. ಹಾಗಾಗಿ ದೆಹಲಿಯಲ್ಲಿ ನಡೆದಂಥ ಬಹಳ ಬರ್ಬರ ಭೀಕರವಾದಂಥ ಘಟನೆಗಳು ಯಾಕೆ ಮರುಕಳಿಸುತ್ತೆ ಅಂದರೆ ನಮ್ಮ ಸೊಸೈಟಿಲಿ ಆ ಥರದ್ದು ರಿಯಾಲಿಟಿ, ಅದನ್ನು ನಾವು ಒಪ್ಕೊಳ್ಳೇಬೇಕಾಗತ್ತೆ. ಈ ಪೊಲೀಸ್ ಆಯುಕ್ತರು ಕೂಡ ಪೊಲೀಸ್ ಬೆಂಗಾವಿರಲಿಲ್ಲ, ಅಫಿಷಿಯಲ್ ಯಾವುದೇ ವಾಹನ ಇರಲಿಲ್ಲ, ಒಂಟಿಯಾಗಿ ಅಲ್ಲಿ ಬೇರೆ ಅಪಾಯವಾದಂಥ ಏನಾದರೂ ಘಟನೆಗಳು ಕೂಡ ಸಂಭವಿಸಬಹುದಾಗಿತ್ತು. ಆದರೆ ಅದೃಷ್ಟವಶಾತ್ ಆ ಥರದ್ದು ಯಾವುದೂ ಕೂಡ ನಡೀಲೇ ಇಲ್ಲ. ಕೆಲವೇ ನಿಮಿಷಗಳಲ್ಲಿ ಅವರು ನಿಂತ್ಕೊಂಡು ಕೆಲವೇ ನಿಮಿಷಗಳಲ್ಲಿ ಅನೇಕರು ಬಂದು ಪಾಸಾಗಿ ಇದೇ ಪೊಲೀಸ್ ಕಮಿಷನರ್ನ ಕೆಟ್ಟದಾಗಿ ಮಾತನಾಡಿ ಆಕೆಯೊಂದಿಗೆ ಸಂಭಾಷಣೆ ಮಾಡಲಿಕ್ಕೆ ಬಹಳ ಜನ ಟ್ರೈ ಮಾಡ್ತಾಯಿದ್ರು. ಅನ್ಯೂಶುವಲ್ ಆ್ಯಕ್ಟಿವಿಟೀಸ್ ಏನೂ ನಡೀಲಿಲ್ಲ. ಸದ್ಯ ಅದೃಷ್ಟವಶಾತ್ ಅವರೇ ಒಪ್ಕೊಳ್ತಾರೆ. ಎಲ್ಲ ಅವ್ರನ್ನ ಸುತ್ತುವರೆದು ಮಾತನಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಅದಾದಮೇಲೆ ಅವ್ರನ್ನೆಲ್ಲರೂ ಕೂಡ
ಪೊಲೀಸ್ ಠಾಣೆ ಕರೆದುಕೊಂಡು ಹೋಗಿ ನಿಮಗೆ ಏರೋಪ್ಲೇನ್ ಹತ್ಸೋದು ಅಂತಾರಲ್ಲ, ಆ ಥರ ಒಂದು ಬೆಂಡೆತ್ತೋ ಕೆಲಸಗಳು ಕೂಡ ಆಗಿದ್ದಾವೆ. ಆದರೆ ಮಫ್ತಿಯಲ್ಲಿ ನಿಂತ್ಕೊಂಡು ಅವ್ರು ಅದನ್ನು ರಿಯಾಲಿಟಿ ಚೆಕ್ ಮಾಡಿದ್ದಿಲ್ಲ, ಅದೇ ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರೋದು. ಒಂದು 40 ಪುರುಷರನ್ನ ನೀವು ಸ್ಟೇಷನಿಗೆ ಕರ್ಕೊಂಡು ಹೋದ್ಮೇಲೆ ಅದರಲ್ಲಿ ಅನೇಕರು ಕುಡಿದಿದ್ರಂತೆ, ಕೆಲವೊಬ್ಬರು ಗಾಂಜಾ ತೆಗೆದುಕೊಂಡಿದ್ದರಂತೆ. ನಿಮಗೆ ಈ ಥರದ ಮಾದಕ ವ್ಯಸನಿಗಳಾಗಿಬಿಟ್ಟಿದ್ರೆ ಏನು ಬೇಕಾದರೂ ಆಗಿಬಿಡುತ್ತೆ. ಪ್ರಾಣವನ್ನೇ ತೆಗೆದು ಬಿಡ್ತಾರೆ, ಕೆಟ್ಟದಾಗಿ ದುರುಪಯೋಗ ಪಡಿಸ್ಕೊಂಡು ಪ್ರಾಣವನ್ನೇ ತೆಗೆದು ಅಲ್ಲೇ ಯಾವುದಾದ್ರೂ ಬ್ರಿಡ್ಜ್ ಕೆಳಗೋ ಎಲ್ಲೋ ಬಿಸಾಕಿ ಹೋಗಿಬಿಡ್ತಾರೆ. ಆ ಥರದ ಪರಮ ನೀಚರಿದ್ದಾರೆ ನಮ್ಮ ಸೊಸೈಟಿಯಲ್ಲಿ. ಅವರೆಲ್ಲರಿಗೂ ಕೂಡ ಬಿಸಿ ಮುಟ್ಟಿಸಿದಂಥ ಸುಮತಿಯವರು ರಸ್ತೆಯಲ್ಲಿ ಹುಡುಗಿಯರನ್ನ ನೋಡಿದಾಗ ಅಸಭ್ಯವಾಗಿ ವರ್ತಿಸ್ಬೇಡ್ರಪ್ಪ, ಸಹಾಯ ಮಾಡೋದನ್ನು ಕಲೀರಿ. ಒಬ್ಬರಾದರೂ ಬಂದು ಎಲ್ಲಿ ಹೋಗ್ತಾ ಇದೆಯೇನಮ್ಮ ಅಂತ ಕೇಳಿದ್ರ, ಯಾವ ಊರು ನಿಮ್ಮದು ಅಂತ ಕೇಳಿದ್ರ, ಯಾಕೆ ಒಬ್ಬರೇ ನಿಂತಿದ್ದೀರಾ, ಇಲ್ಲೆಲ್ಲ ಸರಿ ಇಲ್ಲ, ಪಬ್ಲಿಕ್ ಇಲ್ಲೆಲ್ಲ ಬಹಳಷ್ಟು ಇನ್ನೂ ಮಧ್ಯರಾತ್ರಿ ಅಂದರೆ ಬೇರೆಯವರೆಲ್ಲರೂ ಕೂಡ ಇಲ್ಲಿ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾರೆ ಅಂತ ಒಬ್ಬರಾದರೂ ಕಾಳಜಿಯಿಂದ ನೀವು ನನ್ನನ್ನು ಮಾತನಾಡಿಸೋ ಪ್ರಯತ್ನವನ್ನೇ ಪಡಲಿಲ್ಲಪ್ಪ ಅಂತ ಅವರು ಕೂಡ ಆಶ್ಚರ್ಯ ಆಗಿರೋದು. ಕೆಲವೊಬ್ಬರು ಸ್ಟೂಡೆಂಟ್ಸ್ಗಳಿರೋದು ಅದು ಭಾರಿ ಶಾಕ್ ಆಗಿಬಿಟ್ಟಿದೆ ಅವರಿಗೆ. ನಿಮ್ಮ ಓದಿನ ಕಡೆ ಗಮನ ಕೊಡಿ, ನಿಮ್ಮ ವೃತ್ತಿ ಜೀವನದ ಕಡೆ ಗಮನ ಹರಿಸಿ. ಈ ರೀತಿಯಾಗಿ ನೀವು ಗಾಂಜಾ ಮದ್ಯದ ವ್ಯಸನ ಬಿಡದೇ ಇದ್ದರೆ ನಿಮ್ಮನ್ನು ಬಾಲ ಕತ್ತರಿಸ್ಬಿಡ್ತೀನಿ ಇನ್ಮೇಲೆ, ಇಲ್ಲೆಲ್ಲ ಅದನ್ನು ನಡೆಯೋದಿಲ್ಲ ಅಂತ ಹೇಳಿ ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರೋದು. ನೋಡಿ, ಇವರು ಮಲ್ಕಾಜ್ಗಿರಿಯ ಪೊಲೀಸ್ ಆಯುಕ್ತರಾಗಿ ಅಧಿಕಾರ ವಹಿಸ್ಕೊಳ್ಳೋ ಮೊದಲು ಅವರು ವಿಶೇಷ ಗುಪ್ತಚರ ಶಾಖೆಯ SIB ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ್ರಂತೆ. ಅವರ ಅಧಿಕಾರಾವಧಿಯಲ್ಲಿ ಹಲವಾರು ನಕ್ಸಲರು ಪೊಲೀಸರ ಮುಂದೆ ಶರಣಾಗಿದ್ದಾರೆ. ಒಬ್ಬ ಖಡಕ್ ಪೊಲೀಸ್ ಅಧಿಕಾರಿ ಅಂತ ಹೇಳ್ಬೋದು. ನೋಡಿ ಯಾವ ರೀತಿಯಾಗಿ ಇವರು ಈ ಹಿಂದೆಯೂ ಕೂಡ ಇದೇ ರೀತಿಯಾಗಿ ಅಂಡರ್ ಕವರ್ ಆಪರೇಷನ್ಸ್ಗಳನ್ನು ಕೂಡ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಕಳೆದ ಕೆಲವು ದಿನಗಳಿಂದ ಇವರು ಇದನ್ನು ಮಾಡಲಿಕ್ಕೋಸ್ಕರವೇ ಈ ಜಾಗದಲ್ಲಿ ಬಂದು ಮೇಲ್ವಿಚಾರಣೆ ಕೂಡ ಮಾಡ್ತಾ ಇದ್ದಾರಂತೆ. ಅಂದರೆ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಮಹಿಳೆಯರ ಸುರಕ್ಷತೆ, ಅವ್ರ ಬಗ್ಗೆ ಕಾಳಜಿ ಅರ್ಥ ಮಾಡ್ಕೊಳ್ಳಿಕ್ಕೆ ವೈಯಕ್ತಿಕವಾಗಿ ಈ ಕ್ಷೇತ್ರಕ್ಕೆ ಕಾಲಿಟ್ಟಿರೋದವರು ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಇದೇ ಮೊದಲಲ್ಲ ಈ ಥರದ ಅಂಡರ್ ಕವರ್ ಆಪರೇಷನ್ಸ್ಗಳನ್ನು ಮಾಡಿರೋದು. ಸುಮಾರು 25 ವರ್ಷಗಳ ಹಿಂದೆ ಇದೇ ಕಾಜಿಪೇಟೆ ರೈಲು ನಿಲ್ದಾಣದ ಬಳಿ ಯುವ DSP ಆಗಿ ಸೇವೆ ಸಲ್ಲಿಸ್ತಾ ಇರಬೇಕಾದ್ರೆ ರಾತ್ರಿಯಲ್ಲಿ ಒಂಟಿಯಾಗಿ ಪ್ರಯಾಣಿಸುವ ಮಹಿಳೆಯರು ಎದುರಿಸ್ತಕ್ಕಂಥ ಸವಾಲುಗಳನ್ನು ಅಧ್ಯಯನ ಮಾಡಲಿಕ್ಕೆ ಅವರು ಇದೇ ರೀತಿಯಾದಂಥ ಪ್ರಯೋಗವನ್ನು ಕೂಡ ಮಾಡಿದರು ಅನ್ನೋದು ಈಗ ಸದ್ಯ ವರದಿ ಆಗಿರೋದು. ಈಗ ಹಿರಿಯ ಹುದ್ದೆಯನ್ನು ತಲುಪಿದ್ದಾರೆ. ಅದಾದ ನಂತರವೂ ಕೂಡ ಇದೇ ರೀತಿಯಾದಂಥ ಕಾರ್ಯಾಚರಣೆಯನ್ನು ಮಾಡ್ತಾ ಇರ್ತೀನಿ, ಕ್ರಮಗಳನ್ನು ತೆಗೆದುಕೊಳ್ತಾ ಇರ್ತೀನಿ ಅನ್ನೋದನ್ನು ಅವರು ಸಾಬೀತುಪಡಿಸ್ತಾ ಇರೋದು. ಒಟ್ಟಾರೆ ಕಾಕಿ ಟ್ರೀಟ್ಮೆಂಟ್ ಅಂತೂ ಸರಿಯಾಗಿ ಕೊಟ್ಟುಬಿಟ್ಟಿದ್ದಾರೆ. ಆದರೆ ಆರಂಭದಲ್ಲಿ ಅವರಿಗೆ FIRನ ದಾಖಲಿಸೋ ಬದಲು ಎಲ್ಲರನ್ನೂ ಕೂಡ ಪೊಲೀಸ್ ಸ್ಟೇಷನಿಗೆ ಕರೆಸಿ ಅವ್ರದ್ದೇ ಆದಂಥ ಸ್ಟೈಲ್ನಲ್ಲಿ ಕೌನ್ಸಿಲಿಂಗ್ ಮಾಡಿ ಅವರಿಗೆ ಬುದ್ಧಿವಾದವನ್ನು ಹೇಳಿ ಖಡಕ್ ಎಚ್ಚರಿಕೆಯನ್ನು ಕೊಟ್ಟು ಕಳಿಸಿರೋದು. ನಿಮಗೆ ಈ ಸುಮತಿ ಅವ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಇನ್ಫಾರ್ಮೇಷನ್ ಕೊಟ್ಬಿಡ್ತೇನೆ. 2001 ಬ್ಯಾಚ್ನ IPS ಅಧಿಕಾರಿಯಾಗಿದ್ದರಂಥವ್ರು. ಇತ್ತೀಚೆಗಷ್ಟೇ ಅಂದರೆ ಮೇ 1ರಂದು ಮಲ್ಕಾಜ್ಗಿರಿ ವಿಭಾಗದ ಮೊದಲ ಮಹಿಳಾ ಪೊಲೀಸ್ ಕಮಿಷನರ್ ಆಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಇದಕ್ಕೂ ಮುನ್ನ ರಾಜ್ಯ ಗುಪ್ತಚರ ವಿಭಾಗದ ಮುಖ್ಯಸ್ಥರಾಗಿದ್ದರಂತೆ. ಹಲವು ಉನ್ನತ ಮಾವೋವಾದಿಗಳ ಶರಣಾಗತಿಯಲ್ಲೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ವಿಶೇಷ ಅಂದರೆ ನಾನು 25 ವರ್ಷಗಳ ಹಿಂದಿನ ಕಾಜಿಪೇಟೆ ರೈಲು ನಿಲ್ದಾಣದ ಬಳಿ DYSP ಆಗಿದ್ದಾಗಲೂ ಕೂಡ ಈ ಥರದೊಂದು ಕಾರ್ಯಾಚರಣೆ ಮಾಡಿದ್ರು ಅನ್ನೋದಿದೆಯಲ್ಲ, ಅದು ಇಲ್ಲಿ ಇಂಟ್ರೆಸ್ಟಿಂಗ್ ಸಂಗತಿ. ಬಟ್ ನಮ್ಮ ಮನೆ ಹೆಣ್ಮಕ್ಳು ಕೂಡ ಇದೇ ರೀತಿಯಾಗಿ ಒಂಟಿಯಾಗಿ ಯಾವುದೋ ಊರಿಗೋ ಯಾವುದೋ ಸಮಾರಂಭಕ್ಕೋ ಬಸ್ ಹಿಡಿದು ಟ್ರಾವೆಲ್ ಮಾಡ್ತಕ್ಕಂಥ ಸಂದರ್ಭ ಕೂಡ ಬರ್ಬೋದು. ಆದರೆ ನೀವು ಇದೇ ರೀತಿಯಾಗಿ ಅವರಿಗೂ ಕೂಡ ನಮ್ಮನೆ ಹೆಣ್ಮಕ್ಳಿಗೂ ಕೂಡ ಯಾರೋ ಇದೇ ರೀತಿಯಾಗಿ ಹಿಂಸೆ ಕೊಡ್ತಾ ಇರ್ತಾರಲ್ವ, ಅದನ್ನು ನಾವು ಸ್ವಲ್ಪ ಅರ್ಥಕೊಂಡ್ರೆ ಈ ಥರದ ಘಟನೆಗಳು ನಡೆಯೋದಿಲ್ಲ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.